ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಶೇಂಗಾ ಸಾಂಬಾರು ಮಾಡ್ತಿದ್ದೀವಿ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಒಂದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಹಾಗೆ ಒಂದೆರಡು ಕರಿಬೇವು ಹೆಸರು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ ಒಂದೆರಡು ಟೀ ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂದೆರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅದು ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಶೇಂಗಾನ ಹುರ್ಕೋಬೇಕು. ನಂತರ ಸ್ವಲ್ಪ ಹುಣಸೆಹಣ್ಣಿಗೆ ನೀರು ಹಾಕಿಟ್ಟಿದ್ದೆ. ಬೇಗ ನೆನಿಲೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ. ಬೇಗ ನೆನೆಯುತ್ತೆ ಉಪ್ಪು ಹಾಕಿದರೆ. ಹಾಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ತಗೊಂಡಿದ್ವಲ್ವ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು ಅದೆಲ್ಲ ಹಾಕಬೇಕು. ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನಷ್ಟು, ಹಾಗೆ ಬೆಳ್ಳುಳ್ಳಿ, ಕರಿಬೇವು, ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ತುಂಬ ಏನು ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕು. ಫ್ರೈ ಆದಮೇಲೆ ಅದನ್ನು ಶೇಂಗಾ ಹುರಿದಿಟ್ಟಿದ್ವಲ್ಲ, ಶೇಂಗಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಂತರ ಫ್ರೈ ಮಾಡಿದ ಎಲ್ಲ ಮಸಾಲೆ ಹಾಕ್ಕೊಬೇಕು. ನಂತರ ಸ್ವಲ್ಪ ಕೊಬ್ಬರಿ ತೊಗೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಹುಣಸೆ ಐತೆ ಅಲ್ವಾ, ಅದನ್ನು ಹಾಕ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಹಿಂಡ್ಬೋದು ಹುಣಸೆ ಹುಳಿ ಥರ. ಆದರೆ ಇದು ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು, ಗೊಜ್ಜು ಥರ ಮಾಡಿಟ್ಕೋಬೋದು, ಬೇಕಾದಾಗ ಮಾಡ್ಕೋಬೋದು. ನಾನಿವಾಗ ಸ್ವಲ್ಪ ತೆಗೆದಿಟ್ಟು ಸ್ವಲ್ಪ ಅಷ್ಟೇ ಮಾಡ್ಕೊತಿದ್ದೀನಿ. ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ತಳಗೆ ಬರೋಂಗೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ, ನನ್ನ ಮಗನಿಗೆ ತುಂಬ ಇಷ್ಟ ಅಂತ. ನೀವು ಬೆಲ್ಲ ಬೇಕಾದರೆ ಅವಾಯ್ಡ್ ಮಾಡ್ಬೋದು, ಉಪ್ಪು ಹಾಕ್ಕೋಬೋದು ಬೇಕಾದರೆ. ಖಾರ ಹಾಗೆ ಒಂದು ಒಗ್ಗರಣೆ ಕೊಡ್ತಿದ್ದೀನಿ ಇದಕ್ಕೆ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇದು ಮತ್ತು ಕರಿಬೇವು ಹಾಕಿಬಿಟ್ಟು, ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿದ್ನಲ್ವ ಅದನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನಂತರ ಸಾಂಬಾರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದೇನು ಕುದಿಸೋ ಹಾಗಿಲ್ಲ ಸಾಂಬಾರು. ಹಾಗೆ ಬೇಸಿಗೆ ಕಾಲಕ್ಕೆ ತುಂಬ ತಂಬುಳಿ ಥರ ಅನಿಸುತ್ತೆ. ನಿಮಗೆ ಹೇಗೆ ಬೇಕೋ ಗಟ್ಟಿ ಬೇಕೋ ಆದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲಾಂದರೆ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ರಸಮ್ ಥರ ಮಾಡ್ಕೊಂಡಿದ್ದೀನಿ. ಇದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು, ಬಿಸಿ ಬಿಸಿ ಮುದ್ದೆ ಜೊತೆ. ಹಾಗೆ ಬಿಸಿ ಬಿಸಿ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಳ್ಳಿ ಒಂದ್ಸರಿ, ಬೇಸಿಗೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್ಗೆ. ಓಕೆ ಫ್ರೆಂಡ್ಸ್.